ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿಯವ್ರಿಗೂ ಭಾರತ ರತ್ನ ಕೊಡಬೇಕು. ಪುನೀತ್ ರಾಜ್ಕುಮಾರ್ ಅವ್ರಿಗೂ ಭಾರತ ರತ್ನ ಕೊಡಬೇಕು. ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಅಷ್ಟು ಆಟ ಆಡಿ ಅಂತಂದ್ಬಿಟ್ಟು ಮ್ಯಾಚ್ ಆಡೋರಿಗೆ ಅಷ್ಟು ಸಮಾಜ ಸೇವೆ ಅಷ್ಟು ಮಾಡಿಲ್ಲ ಅವರು ಕೊಟ್ರಿ. ಈ ಹುಡುಗ ಹೆಂಗು ಭಾರಿ ತೂಕವಾದ ಅವ್ರ ತಾಯಿ ತಂದೆ ಅವರು ಫಿಲಮ್ಮು ದಾರಿ ನಡ್ಕೊಬಂದು ಬಡತನದಿಂದ. ಪುನೀತ್ ರಾಜ್ಕುಮಾರ್ ಕೊಡುಗೆನೇ ಎಷ್ಟು ಅಪಾರದಲ್ಲ ಸರ್. ಇವತ್ತಿನ ದಿನ ನಮ್ಮ ಕರ್ನಾಟಕದ ಯಾವುದೇ ಮೂಲೆಗೆ ಹೋದ್ರೆ ಪುನೀತ್ ರಾಜ್ಕುಮಾರ್ಗೆ ಒಂದು ಹಾರ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಅಷ್ಟು ಕಾಲ್ಬಾಗಿ ರಾಜಕಾರಣಿಗಳಿಗಿಲ್ಲ ಅಂದರೆ ಅರ್ಥ ಏನು? ಹಾಂ, ಪುನೀತ್ ರಾಜ್ಕುಮಾರ್ ಬೆಸ್ಟ್ ಅಲ್ವಾ? ಅಂಥವ್ರು ನಮ್ಮ ಸಮಾಜದಲ್ಲಿ ಇರಬೇಕಿತ್ತು. ಅವರು ಅಂಥವ್ರು ಇದ್ದಿದ್ರೆ ಇವತ್ತಿನ ದಿನ ನಮ್ಮ ಸಮಾಜ ಇನ್ನೂ ಮುಂದಕ್ಕೆ ಎಲ್ಲೆಲ್ಲ ಹೋಗ್ತಿತ್ತು. ರಾಜಕಾರಣಿಗಳು ಬರೀ ಸಂಪಾದನೆ ಓರ್ಕೋಬೇಕು, ತುಂಬ್ಕೋಬೇಕು ಅಷ್ಟೇ. ಇನ್ನೇನು ಬಿಟ್ಟೆ ಇನ್ನೇನೈತೆ? ಏನೂ ಇಲ್ಲ ಅಲ್ವಾ ಸರ್? ಸತ್ಯ ಧರ್ಮ ನ್ಯಾಯ ಏನಾದ್ರು ಬದುಕಿದೆ ಅಂದರೆ ರಾಜ್ಕುಮಾರ್ ಫ್ಯಾಮಿಲಿ ಇದೆಯಲ್ಲ ಅವ್ರು ನೋಡಿ ಅನುಸರಿಸಬೇಕು. ಅವರು ಆ ಒಂದು ಅನುಸರಣೆ ಇದರಿಂದ ಅವರು ಆ ಮಟ್ಟಕ್ಕೆ ಹೋಗಿರೋದು. ಹೇಳಬೇಕು ಅಂತ ದೈವಾಂಶ ಸಂಭೂತರು ಯಾರು ರಾಜ್ಕುಮಾರ್. ಅವ್ರಿಗೆ ಹುಟ್ಟಿದಾಗಲೇ ಬಂದಿತ್ತು ಕೊಡುಗೆ. ಎಲ್ಲರೂ ರಾಜ್ಕುಮಾರ್ ಆಗೋಕ್ಕೆ ಸಾಧ್ಯ ಇಲ್ಲ. ಅವ್ರ ಮಕ್ಕಳುಗಳು ಶಿವರಾಜ್ಕುಮಾರ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು, ರಾಘವೇಂದ್ರ ಆಗಿರ್ಬೋದು, ಅವರು ಅಪ್ಪ ಕೊಟ್ಟಿದ್ದನ್ನು ಅದೇ ರೀತಿ ಪಾಲನೆ ಮಾಡ್ತಿದ್ದಾರೆ. ನಾವು ಅವ್ರು ಏನು ನಡ್ಕೊಳ್ತಿದ್ದಾರೆ ಅದನ್ನು ನಡ್ಕೊಂಡ್ರೆ ಸಮಾಜಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಒಂದು ಕುಡಿತ ಇರ್ಬೋದು, ಒಂದು ಇದಿರ್ಬೋದು, ಏನೇ ಇರ್ಬೋದು, ಸಮಾಜಕ್ಕೆ ಒಳ್ಳೆ ಬುನಾದಿ ಕೊಡಿ. ಅವರು ಮುಖ್ಯಮಂತ್ರಿ ಬಯಸಲಿಲ್ಲ, ನನಗೆ ಅಧಿಕಾರ ಬೇಕು ಅಂತಲ್ಲ. ಅವರು ಏನೋ ಆಗ್ಬೋದಾಗಿತ್ತು, ಆದರೆ ನಿಜಕ್ಕೂ ಜನಕ್ಕೋಸ್ಕರ ಮಾಡ್ತೀವಿ ನೋಡಿ. ನಾವು ಕೊಟ್ಟಿದ್ದು ಇನ್ನೊಬ್ರು ಗೊತ್ತಾಗಬಾರ್ದು ಅಂತ ಅವ್ರು ಸಹಾಯ ಮಾಡ್ತಿಲ್ಲ. ಇವತ್ತು ಯಾರೂ ಇಲ್ಲ, ಕೊಟ್ಟಿದ್ದನ್ನು ಇನ್ನೊಬ್ರು ಗೊತ್ತಾಗಬಾರ್ದು, ನಾನು ಆ ರೀತಿ ನಡೀಬೇಕು ಅಂತ ಯಾಕೆ ಅಪ್ಪಾಜಿಯವರು ಹೇಳಿ ಕಳಿಸಿದ್ದಾರೆ. ನಾನು ಕೊಟ್ಟಿದ್ದು ಇನ್ನೊಬ್ರು ಗೊತ್ತಾಗಬಾರ್ದು, ದಾನ ಧರ್ಮ ಮಾಡಿ ದೇವ್ರು ಕೊಟ್ಟಿದ್ದು ನೀವು ಜನಕ್ಕೋಸ್ಕರ ಮಾಡಬೇಕು. ಆ ಒಂದು ಇದು ರಾಜಕೀಯದವ್ರಿಗೆ ಎಲ್ರಿಗೂ ಬಂದುಬಿಟ್ರೆ ಇಡೀ ದೇಶ ತಾನೇ ಮೇಲೆ ಬಂದುಬಿಡುತ್ತೆ ಸರ್. ಅದಕ್ಕಿಂತ ಬೇರೆ ಏನು ಹೇಳೋಕ್ಕಾಗಲ್ಲ. ಹೆಚ್ಚಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್, ಅಷ್ಟೇ ನಾವು ಹೇಳೋದು. ಪುನೀತ್ ರಾಜ್ಕುಮಾರ್ ಅಂದರೆ ಈಗ ಎಲ್ಲರಿಗೂ ಈಗ ಸರ್ ಅಭಿಮಾನಿ ಸರ್. ನಾನು ಈಗ ಮಕ್ಕಳೆಲ್ಲ ಹೇಳ್ತಾರೆ ಪುನೀತ್ ರಾಜ್ಕುಮಾರ್ ಯಾರಪ್ಪ ನಿಮಗೆ ರೋಲ್ ಮಾಡಲ್ಲ ಅಂದರೆ ಪುನೀತ್ ರಾಜ್ಕುಮಾರ್ ಅಂತ ಓಪನ್ ಆಗಿ ಹೇಳ್ತಾರೆ. ಫಿಲ್ಮಲ್ಲ, ಬರೀ ಫಿಲ್ಮಲ್ಲಿ ನಿಜ ಜೀವನದಲ್ಲಿ ಸರ್, ನಿಜ ಜೀವನದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಎಲ್ಲರೂ ಮನೇಲಿ ಫೋಟೋ ಮಡಗ್ತಾರೆ. ಏನಕ್ಕೆ ಒಂದು ಮಡಗೋದು? ಅದಕ್ಕೋ ಕಾಂಟ್ರವರ್ಸಿ ಮಾಡ್ತಾರೆ ಅಂದರೆ ಅರ್ಥ ಏನು ಸರ್? ಪುನೀತ್ ರಾಜ್ಕುಮಾರ್ ಬಗ್ಗೆ ಅದಕ್ಕೋ ಕಾಂಟ್ರವರ್ಸಿ ಮಾಡ್ತಾರೆ ಪಾಪ. ಹಾಂ, ಅವ್ರ ಫ್ಯಾಮಿಲಿ ಯಾವ್ದಕ್ಕೂ ಹೋಗಲ್ಲ. ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಗುಡ್ ಫ್ಯಾಮಿಲಿ ಅಲ್ವಾ? ಬೇರೆ ಥರ ಕಾಂಟ್ರವರ್ಸಿ ಮಾಡ್ಕೊಳ್ಳಲಿಲ್ಲ. ಅವ್ರು ಸಾಯೋ ತನಕನೂ ಏನೂ ಮಾಡ್ಕೊಳ್ಳಿಲ್ಲ. ಅಂಥವ್ರನ್ನ ಅವ್ನು ಸುಮ್ಮನೆ ಇದ್ದರು ಯಾವ ಫ್ಯಾಮಿಲಿಯಲ್ಲಿ ಏನೇನಾರು ಊಟ ಹಾಕ್ತಾರೆ ಇವರೇ. ಏನು ಮಾಡ್ತೀರಾ? ಸಂವಿಧಾನ ತಿರುಗಿ ಏನಾರು ಬರಿಬೇಕು, ಬದಲಾಯಿಸ್ಬೇಕು ಅಂದರೆ ಜಾತಿನ ಬಿಟ್ಬಿಟ್ಟು ಗಂಡೊಂದು ಜಾತಿ ಹೆಣ್ಣೊಂದು ಜಾತಿ ಎರಡೇ ಜಾತಿ ಇರಬೇಕು ನನ್ನ ಅನಿಸಿಕೆ. ಅದಿದ್ರೆ ತುಂಬ ಅನುಕೂಲ, ದೇಶ ಚೆನ್ನಾಗಿರ್ತದೆ. ಆಗ ಎಲ್ಲ ವರ್ಗದಲ್ಲಿ ಎಲ್ಲ ಥರದವರು ಒಂದು ಈಗ ಎಲ್ಲ ಅದಕ್ಕೆ ನಾವು ಈ ಸ್ಕೂಲಲ್ಲಿ ಹೋದ್ರೆ ಯೂನಿಫಾರ್ಮ್ ಅಂತ ಯಾಕೆ ಮಾಡ್ತೀವಿ ನಾವು ಅಲ್ವಾ? ಎಲ್ಲ ಒಂದೇ ಥರದಲ್ಲಿ ಇರಬೇಕು, ಎಲ್ಲರೂ ಒಂದೇ ಅಪ್ಪ ಅಂತಾನೆ ಮಾಡೋದು. ಇಲ್ಲಿ ಯಾಕೆ ಜನಗಳನ್ನ ಭೇದ ಭಾವ ಮಾಡ್ತಾರೆ? ಭೇದ ಭಾವ ಅಂದರೆ ಆ ಕಾಲದಿಂದ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಬಂದಾಗಿಂದನೂ ಇವರು ಜಾತಿನೇ ಮಾಡ್ಕೊಂಡು ಬಂದಿರೋದು. ರಾಜಕೀಯ ಪಕ್ಷದ ರಾಜಕೀಯನೇ ಅದು ಮಾಡಿರೋದು. ಸರ್ದಾರ್ ವಲ್ಲಭಾಯ್ ಪಟೇಲರು ಪ್ರಧಾನಿ ಆಗ್ಬೋದಿತ್ತು, ತಪ್ಪಿಸಿದ್ರು. ಇದೇ ರಾಜಕೀಯ ಕೈವಾಡ. ಅವರಿದ್ದರು ಉಕ್ಕಿನ ಮನುಷ್ಯ ಅಂತಂದ್ರೆ ಇನ್ನು ಯಾರ ಮಾತಲ್ಲಿ ಎದುರಿಗೆ ಗುಂಡು ಏಕಾಏಕಿ ಮಾಡಿದ್ರು. ಸುಭಾಷ್ ಚಂದ್ರ ಬೋಸ್, ಡೈರೆಕ್ಟ್ ಡಿಸಿಷನ್ ತಗೊಳ್ಳೋರು ಡೈರೆಕ್ಟ್ ಆಗಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇನ್ನೂ ಬಡತನ ಮನೆ ಹಂಗೆ ಇದೆ. ಅವರು ಏನು ಭಾಳ ಪ್ರಾಮಾಣಿಕವಾದ ವ್ಯಕ್ತಿ, ಒಳ್ಳೆ ಯಾವುದೇ ಸರ್ಕಾರ ಬಂದ್ರು ಅವ್ರು ಬ್ಯಾಂಕಲ್ಲಿ ಎಷ್ಟೋ ದುಡ್ಡಿದ್ದನ್ನ ತಗೊಂಡೋಗಿ ಸರೆಂಡರ್ ಮಾಡೋದು ಅಂಥ ವ್ಯಕ್ತಿ ಹುಟ್ಟಬೇಕು. ರಮೇಶ್ವರಿ ಅವರು ಆಗಿದ್ದವರೆಲ್ಲ ಪ್ರಾಮಾಣಿಕರವರು. ಅವ್ರ ಬಗ್ಗೆ ಮಾತಾಡೋಕ್ಕೆ ಅದರಲ್ಲಿ ಅವ್ರ ಬಗ್ಗೆ 1% ಇಲ್ಲ ಈಗಿಲ್ಲ. ಹೌದು, ನಮ್ಮಲ್ಲಿ ಹೇಳಿದ್ನಲ್ಲ, ನಮ್ಗೇನಪ್ಪ ಅಂದರೆ ಮಳೆ ಆಗಲಿ ಬೆಳೆ ಆಗಲಿ, ಈಗ ಅದಂತೂ ಕಡಖಂಡಿತವಾಗಿ ಮಳೆ ಇಲ್ಲದೆ ಜನ ರೈತರು ನೆಮ್ಮದಿ ಇಲ್ಲ ಅಂದರೆ ನಾವುಗಳು ನೆಮ್ಮದಿ ಇರೋಕ್ಕಾಗಲ್ಲ ಸರ್. ಮೇಯ್ನ್ ರೈತರುಗಳು ಸವಲತ್ತು ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಯ್ತದೆ ಅಲ್ವಾ? ಮೇಯ್ನ್ ರೈತರುಗಳು ನೋಡ್ಕೋಬೇಕು ನಾವು. ದೇಶದಲ್ಲಿ ಮಿಲ್ಟ್ರಿಯವರ ಮೇಯ್ನು ಅಲ್ವಾ ಸರ್? ಯಾವುದೇ ರಾಜಕಾರಣಿಗಳು ಬರಲಿ ನಾವೇನು ಬೇಡ ಅನ್ನಲ್ಲ. ಅವ್ರ ಸ್ವಾರ್ಥ ಬಿಟ್ಟು ಸಾಮಾನ್ಯ ಜನಗಳಿಗೆ ತಲುಪಬೇಕು ಕೆಲಸಗಳು. ಸ್ಕೂಲು ಕಾಲೇಜು ಮೇಯ್ನ್ ಅದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಯಾರು ಫ್ರೀ ಮಾಡೋದು ಬಸ್ ಬೇಡ, ದುಡ್ಡು ಬೇಡಿ ಸರ್, ಏನು ಬೇಡಿ. ಸ್ಕೂಲ್ ಮಕ್ಳುಗಳಿಗೆ ಬುಕ್ಸ್ ಏನೋ ಕೊಟ್ಟು ಮುಂದೆ ಬರೋದು ನೋಡಬೇಕೆ ಹೊರತು ಹಿಂದೆ ಹೋಗ್ಬಾರ್ದು ಯಾವಾಗಲೂ ಅಲ್ವಾ? ಮೇಯ್ನ್ ನಾವು ಕೇಳ್ಕೊಳ್ಳೋದು ಅಷ್ಟೇ ಸರ್.